ಸೊ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಭೂಮಿಕಾ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂದ್ಕೊಂಡಿರ್ತೀನಿ. ಇವತ್ತಿನ ವ್ಲಾಗ್ ಏನು ಅಂತ ಕೂಡ ನೋಡ್ತೀರಾ. ವಾಣಿ ವಿಲಾಸಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ. ಏನೂ ಕೂಡ ತೊಂದರೆ ಇಲ್ಲ. ಅಂದರೆ ಹಾಸ್ಪಿಟ್ಲಿಗೆ ಹೋಗ್ತಿರೋ ಕಾರಣ ಎರಡಿದೆ. ಒಂದನೇದು, ಭೂಮಿಗೆ ಲಾಸ್ಟ್ ಮಂತ್ ಸ್ಕ್ಯಾನಿಂಗ್ ಆ್ಯಂಡ್ ಬ್ಲಡ್ ಚೆಕಪ್ ಇದೆ. ಅದರಿಂದಾಗಿ ವಾಣಿ ವಿಲಾಸ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ. ಅದಲ್ಲದೆ 2 ಡೇಸಿಂದ ತುಂಬ ಹೊಟ್ಟೆ ನೋವು ಆಗ್ತಿದೆ ದರ್ಶನ್ ಅಂತ ಹೇಳ್ತಿದ್ಲು. ಅದಕ್ಕೆ ತೋರಿಸ್ಕೊಂಡು ಬಂದ್ಬಿಡೋಣ, ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಇವತ್ತು ಹೋಗ್ತಾಯಿದ್ದೀವಿ ಗೈಸ್. ಸೊ ಗೈಸ್, ಅಲ್ಲಿ ಹೋಗ್ತಾ ಸಿಕ್ಕೋಣ. ಭೂಮಿನವ್ರು ಮುಂದೆ ಹೋದರು, ನಾನು ಲಾಕ್ ಮಾಡ್ಕೊಂಡು ಹೋಗ್ಬೇಕು ಗೈಸ್. ಸೊ ಗೈಸ್, ಹೋಗ್ತಾ ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿದ್ದೀವಿ. ಕ್ಯಾಬ್ ಇಲ್ಲಾದ್ರೆ ಆಟೋದಲ್ಲಿ ಹೋಗ್ತೀವಿ. ಅಲ್ಲಿ ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಗೈಸ್. ಗೈಸ್, ಇಲ್ಲಿಂದ ನಾನು, ಮಕ್ಕ, ನಮ್ಮ ಪಾಪು, ಬುದ್ಧನ ಡೌಟ್ ಅನ್ಸುತ್ತೆ ಕರ್ಕೊಂಡು ಹೋಗ್ತಿರೋದು. ಯಾಕೆಂದರೆ ಹಾಸ್ಪಿಟ್ಲಲ್ಲಿ ಹೆವಿ ತೀಟೆ ಮಾಡೋದ್ರಿಂದಾಗಿ ಇಲ್ಲೇ ನಮ್ಮ ಅತ್ತೆ ಹತ್ರನೇ ಬಿಟ್ಟು ಹೋಗೋಣ ಅಂತಿದ್ದೀವಿ. ಸವಿಗೆ ಆಸ್ಪತ್ರೆಯಲ್ಲಿ ಪಾಪು ಡೆಲಿವರಿ ಆಗಿದೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅಂದರೆ ಫೀಲ್ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಭಯಂಕರ ಆಗಿತ್ತು. ಭಯ ಅಂತಾನೆ ಹೇಳಕ್ಕಾಗಲ್ಲ, ಖುಷಿ ಅಂತಾನೆ ಹೇಳಕ್ಕಾಗಲ್ಲ. ನೆಕ್ಸ್ಟ್ ನಮ್ದಿದೆ ಸರ್ದಿ. ಇನ್ನೇನು 1 ಮಂತ್ ನಾವು ಅಲ್ಲಿಗೆ ಹೋಗ್ಬಿಡ್ತೀವಿ. ಭೂಮಿನ ತೋರಿಸ್ಬಿಡೋಣ ಗೈಸ್. ಮತ್ತೆ ಅವಳು ಅದಕ್ಕೆ ಸಿಟ್ ಮಾಡ್ಕೊಂಡ್ರೆ ನನ್ನ ಬ್ಲಾಗಲ್ಲಿ ತೋರ್ಸೋದೆಲ್ಲ ದರ್ಶನ್ ಮಾತಾಡೋಕ್ಕೆ ಬಿಡೋಣ. ಭೂಮಿ ಮಾತಾಡು. ಏನಂತ ಹೇಳಿದೆ, ಭಯನೂ ಐತೆ, ಖುಷಿನೂ ಐತೆ. ಅಂದರೆ ಒಂದು 2-3 ಕರೆಕ್ಟಾಗಿ ಇಡೀ ಕಾಣಿಸ್ತಲ್ಲ ಮುಖ. ಅದಕ್ಕೆ ಹೇಳಿ ನೀನು ಹಿಡ್ಕೊಂಡು ಒಂದು 2-3 ಸತಿ ಚೆಕಪ್ಗೆ ಹೋಗಿ ಬರ್ಬೇಕಂತ ಹೋದ್ರೆ ಬೇಗ ಅಡ್ಮಿಂಟ್, ಅಂದರೆ ನಾವು ಯಾವಾಗೇ ನೋವು ಅಂದ್ರೂ ಬೇಗ ಅಡ್ಮಿಂಟ್ ಮಾಡಿಸ್ಕೊತಾರಂತೆ, ಬೇಗ ಕೇರ್ ಮಾಡ್ತಾರೆ. ಅದಕ್ಕೆ ಹೋಗಿ ಚೆಕಪ್ ಮಾಡಿಸ್ಕೊಂಬರೋಣ ಅಂತ. ಸ್ಕ್ಯಾನಿಂಗೇ ಹೋಗ್ಬೇಕಾಗಿತ್ತು. ಸ್ಕ್ಯಾನಿಂಗ್ ಬೇಡ, ನಮ್ಮ ಅದಕ್ಕೆ ಒಂದೇ ಸತಿ ಅಲ್ಲೇ ಹೋಗೋಣ. ಯಾಕೋ ಎಲ್ಲಿ ಮಾಡ್ತಾರೆ ಎಲ್ಲ ಸ್ಕ್ಯಾನಿಂಗ್, ಹೆವಿ ಬೇರೆ ಸುಸ್ತು ಅಂತ ಇದ್ದೀನಿ. ಅದಕ್ಕೆ ಹೋಗಿ ಬರೋಣ, ನೋಡೋಣ. ಒಂದು ಸತಿ ಚೆಕಪ್ ಮಾಡಿಸ್ಕೊಂಬಂದ್ಬಿಟ್ರೆ ಈ ಟೈಮಿಗೆ ಬಾ ಅಂತ ಅವ್ರು ಹೇಳ್ತಾರೆ, ಆವಾಗ ಬರ್ಬೋದು ನೀನು ಆರಾಮಾಗಿ ಅಂತ ಹೇಳಿದ್ದಾಳೆ. ಅದಕ್ಕೆ ಅವಳು ಒಂದು ಸ್ವಲ್ಪ ಕೆಲಸ ಐತೆ, ಅವಳು ನಮ್ಮ ಜೊತೆನೇ ಬರ್ತಿದ್ದಾಳೆ. ನನಗೂ ಸ್ಟಾರ್ಟಿಂಗೆಲ್ಲ ಗೈಸ್ ಅಷ್ಟೊಂದು ಏನೂ ಗೊತ್ತಾಗಲ್ಲ ಅಲ್ಲಿ. ಇವಾಗ ಎಲ್ಲ ತೋರಿಸ್ತಾರೆ, ನೋಡಿಕೊಂಡು ನೆಕ್ಸ್ಟು ನಾನು ದರ್ಶನ್ ಮತ್ತೆ ಹೋಗ್ತಾ ಇದ್ದೀವಿ ಗೈಸ್ ಅಷ್ಟೇ. ಇನ್ನು ಆಟೋದಲ್ಲಿ ಹೋಗೋ ಟೈಮಿಗೆ ತೋರಿಸ್ತಾರೆ ದರ್ಶನ್. ಗಾಯ್ಸ್, ಅಕ್ಕನವ್ರು ಕೂಡ ರೆಡಿಯಾಗಿ ಬಂದಿದ್ದಾರೆ ನೋಡಿ. ಅಕ್ಕ ಬಂದು ರೆಡಿಯಾಗಿ, ಪಾಪು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಭೂಮಿ ರೆಡಿಯಾಗಿದ್ದಾಳೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ. ಬಾವಾ ಹಾಯ್ ಮಾಡಿ. ಬಾವ ಬರ್ತಿಲ್ಲ, ಅವ್ರಿಗೊಂದು ಸ್ವಲ್ಪ ಕೆಲಸ ಇರೋದ್ರಿಂದಾಗಿ ನಾನು, ಭೂಮಿ, ನಮ್ಮ ಅಕ್ಕ ಮಾತ್ರ ಹೋಗ್ತಿರೋದು ಗಾಯ್ಸ್. ಎಲ್ಲ ನೋಡಿ ಪಾಪು. ಬುಡ್ಡ ಬರ್ತಿಲ್ಲ ಗಾಯ್ಸ್, ಆದರೆ ಅಮ್ಮನೊಟ್ಟಿಗೆ ಇಲ್ಲೇ ಇರ್ತಾನೆ. ಗಾಯ್ಸ್, ಆಟೋ ಬುಕ್ ಮಾಡಿದ್ವಿ. ಆಟೋ ಬಂತು. ನಮ್ಮ ಪಯಣ ಇಲ್ಲಿಂದ ವಾಣಿ ವಿಲಾಸಕ್ಕೆ ಫಸ್ಟ್ ಅಂತ ಹೇಳೋದಲ್ಲ, ಯಾಕೆಂದರೆ ಈಗಾಗಲೇ ಸುಮಾರು ಸತಿ ವಾಣಿ ವಿಲಾಸ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ. ನಾನಂತೂ ಒಂದೇ ಸತಿ ಹೋಗಿರೋದು, ನಮ್ಮ ಅಕ್ಕಂದು ಪಾಪು ಡೆಲಿವರಿಗೆ. ಅದು ಬ್ಲಾಗು ಕೂಡ ಮಾಡಿಬಿಟ್ಟಿದ್ದೀನಿ, ಹೋಗಿದ್ದು. ಅದು ಬಿಟ್ಟರೆ ನಾನು ವಾಣಿ ವಿಲಾಸ ಹಾಸ್ಪಿಟ್ಲಿಗೆ ಹೋಗಿದ್ದಿಲ್ಲ. ಭೂಮಿ ಅಂತೂ ಸುಮಾರು ಸತಿ ಅವಳ ಲೆಕ್ಕನೇ ಇಲ್ಲ. ಹಾಸ್ಪಿಟ್ಲ್ 8 ಸತಿ ಹೋಗಿದ್ದೀವಿ ಮಮ್ಮಿ. ಸುಮಾರು ಸತಿ ಅವ್ರ ಅತ್ತಿಗೆ ಮತ್ತು ಅವ್ರ ಅಕ್ಕ ಎಲ್ಲರದ್ದು ಡೆಲಿವರಿಗೆ, ನಮ್ಮ ಮಕ್ಕಳ ಡೆಲಿವರಿಗೆಲ್ಲ ಭೂಮಿನೇ ಓಡಾಡಿದ್ದಾಳೆ. ಅದರಿಂದಾಗಿ ಅವಳಿಗೆ ಹಾಸ್ಪಿಟ್ಲ್ ಬಗ್ಗೆ ಪಿನ್ ಟು ಪಿನ್ ಗೊತ್ತಿದೆ ಗೈಸ್. ಈಗ 2 ಸಲ ಶಿವಲಿಗೆ 1 ಸಲ ಜಾಸ್ತಿ ಓಡಾಡಿದ್ದಾಳೆ ಗೈಸ್, ನಮಗೂ ಲೆಕ್ಕ ಇಲ್ಲ. ನೋಡೋಣ. 7 ದಿನ ಇತ್ತು ಈಗ ಇರುತ್ತಿದ್ದು ಗೈಸ್, ನೋಡ್ತಿರೋದು ವಾಣಿ ವಿಲಾಸ ಹಾಸ್ಪಿಟ್ಲಿಗೆ ಎಂಟ್ರಿ ಆದ್ವಿ. ನನಗೆ ಅನಿಸೋ ಪ್ರಕಾರ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅಂದ್ಕೊಳ್ತೀನಿ. ಏನು ಅನಿಸುತ್ತೆ ಸರಿ? ವೀಡಿಯೋ ಮಾಡೋಕ್ಕೆ ಬಿಡ್ತಾರ? ಪಕ್ಕ ಬಿಡಲ್ಲ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗ ರೀಸೆಂಟಾಗಿ ಒಬ್ಬರು ಯೂಟ್ಯೂಬರ್ ಕೂಡ ಬಂದು ವೀಡಿಯೋ ಮಾಡೋಕ್ಕೆ ಹೋದಾಗ ಮೊಬೈಲೆಲ್ಲ ಕಿತ್ತಿದ್ರಂತೆ. ಗೊತ್ತಿಲ್ಲ ನನಗೂ, ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ನೋಡೋಣ, ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಭೂಮಿನ ಒಳಗೆ ಕಳಿಸಿಬಿಟ್ಟು ನಾವು ವೀಡಿಯೋ ಮಾಡೋಣ ಅಂತ ಹೊರಗಡೆ ಬಂದೆ. ಅಲ್ಲಿ ಸೆಕ್ಯೂರಿಟಿ ಹತ್ರ ಕೇಳಿದೆ, ನೋಡೋಕ್ಕೆ ವೀಡಿಯೋ ಅಲೋನ್ ಇರೋಲ್ಲ ಅಂತ ಹೇಳಿದ್ದಾರೆ. ನೋಡೋಣ, ನಮ್ಮ ಸಬ್ಸ್ಕ್ರೈಬರ್ಗೆ ಎಷ್ಟಾಗುತ್ತೆ ಅಷ್ಟಾದರೂ ತೋರ್ಸೋಕ್ಕಾದ್ರೆ ನಾನು ಪ್ರಯತ್ನ ಪಡ್ತೀನಿ. ಓಕೆ ಗೈಸ್, ಒಳಗೆ ಹೋಗೋಣ. ಭೂಮಿ ಈಗಾಗಲೇ ಒಳಗೆ ಹೋಗಿದ್ದಾಳೆ, ಕ್ಯೂವಲ್ಲಿ ನಿಂತ್ಕೊಂಡಿದ್ದಾಳೆ. ನಾನು ಇನ್ನು ಹೋಗಬೇಕು, ಭೂಮಿ ಹತ್ರ ಹೋಗ್ಬೇಕು. ಆವಾಗಲೇ ಮನೆಯಿಂದನೇ ಬಂದಿತ್ತು, ಒಂದು 7:30 ಹೊರಟ್ವಿ ಗೈಸ್. ಇವಾಗ ಬಂದು 8:30 ಆಗಿದೆ. ಬ್ರೇಕ್ಫಾಸ್ಟ್ ಇನ್ನೂ ಏನು ಮಾಡಿಲ್ಲ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕ್ಲೀನ್ ಮಾಡ್ತಿದ್ದಾರೆ ಅಂತ ಹೊರಗಡೆ ಕಳಿಸಿದ್ದಾರೆ ನಮ್ಮನ್ನ. ನೋಡೋಣ, ಎಲ್ಲನೂ ಕಳಿಸ್ತವ್ರೆ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಭೂಮಿಗೆ ಏನಾದ್ರು ಬ್ರೇಕ್ಫಾಸ್ಟ್ ಮಾಡಿಸಿ ಆಮೇಲೆ ಬ್ಲಾಗ್ ಮಾಡ್ತೀನಿ ಗೈಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಾಣಿ ವಿಲಾಸ ಹಾಸ್ಪಿಟ್ಲಲ್ಲಿ ವಿಡಿಯೋ ಮಾಡೋಂಗಿಲ್ಲ.
ಅಂದರೆ ನಾನೊಂದು ಸ್ವಲ್ಪ ಟ್ರೈ ಮಾಡ್ತಾಯಿದ್ದೀನಿ ವೀಡಿಯೋ ಮಾಡೋಕ್ಕೆ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ಭೂಮಿ ನೋಡಿ ಗೈಸ್, ಅಲ್ಲಿ OPD ಹತ್ರ ನಿಂತ್ಕೊಂಡು ಕಾರ್ಡ್ ಇಸ್ಕೊಳ್ತೀನಿ. ಗಾಯ್ಸ್, ನೀವು ನೋಡ್ತಾ ಇರ್ಬೋದು, ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಅಂದರೆ ನಾವು ವೀಡಿಯೋ ತೊಗೊಂಡು ಮನೆಗೆ ತೊಗೊಂಡು ಈಗ ವಾಯ್ಸ್ ಕೊಡ್ತಿರೋದು ಈ ವಿಡಿಯೋಗೆ. ನಾನು ಅಲ್ಲಿ ಎಷ್ಟು ರಿಸ್ಕ್ ಮಾಡ್ಕೊಂಡು ವೀಡಿಯೋ ಮಾಡಿದ್ದೀನಿ ಅಂದರೆ ಕ್ಯಾಮ್ರಾನೆಲ್ಲ ಹಿಡ್ಕೊಂಡು ಭೂಮಿನವ್ರನ್ನ ಮುಂದೆ ಕಳಿಸ್ಕೊಂಡು ಅವ್ರ ಹಿಂದೆ ನಿಂತ್ಕೊಂಡು ನಾನು ವೀಡಿಯೋ ತೆಗಿಯೋಕ್ಕೆ ಒಂದು ಸರ್ಕಸ್ ಮಾಡಿದ್ದಲ್ಲ ಗೈಸ್. ಅದಲ್ಲದೆ ನಮ್ಮ ಸಬ್ಸ್ಕ್ರೈಬರ್ ಬೇರೆ ತುಂಬ ಜನ ಸಿಕ್ತಿದ್ರಲ್ಲಿ, ಅವರು ಕೂಡ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡೋಕ್ಕಾಗಿಲ್ಲ. ಸಾರಿ ಅಂತ ಈ ಬ್ಲಾಗಲ್ಲಿ ಕೇಳ್ಕೊಳ್ತಿದ್ದೀನಿ. ನೆಕ್ಸ್ಟ್ ಯಾವತ್ತಾದ್ರು ಬಂದಾಗ ಸಿಕ್ಕಿದಾಗ ಚೆನ್ನಾಗಿತ್ತು ಮಾತಾಡ್ಸ್ತೀವಿ ಅಂತಲೂ ಕೂಡ ಇದರಲ್ಲೇ ಹೇಳ್ಕೊಳ್ತೀನಿ. ಯಾಕೆಂದರೆ ಇದು ನಾನು ಯಾಕೆ ಹಿಂದೆ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಅಲ್ಲಿ ಎಂಟ್ರೆನ್ಸಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ರೂಲ್ಸ್ ಏನೋ ಮಾಡ್ಕೊಳ್ತೀನಿ. ಅದರಿಂದಾಗಿ ನಾನು ಬರೀ ಅಲ್ಲಿ ವೀಡಿಯೋ ಮಾಡ್ಕೊಂಡು ವಾಯ್ಸ್ ಕೊಟ್ಕೊಳ್ತಾ ಇದ್ದೀನಿ ಗೈಸ್. ಅಲ್ಲಿ ನೋಡ್ತಾ ಇರ್ಬೋದು, ಯಾರನ್ನೂ ಕೂಡ ಬಿಡ್ತಿಲ್ಲ ಅಲ್ಲಿ ಹಾಸ್ಪಿಟ್ಲಲ್ಲಿ. ಎಲ್ಲರನ್ನೂ ಕೂಡ ಅಲ್ಲೇ ನಿಲ್ಲಿಸಿ ಕ್ವಶನ್ ಮೇಲೆ ಕ್ವಶನ್ ಮಾಡ್ತಿದ್ದಾರೆ. ಅದಲ್ಲದೆ ಔಟ್ಸೈಡ್ ಪೇಷಂಟ್ಗಳು ಇರ್ತಾರಲ್ವ, ಅವ್ರನ್ನ ಮಾತ್ರ ಅಲೋನ್ ಇರುತ್ತೆ. ಅಲ್ಲಿಂದ ಹೋಗಿದ್ದೆ ನಾನು ಅಲ್ಲಿಗೆ, ಬಿಡಿ ಹಿಂದಿಗೆ ಇಲ್ಲ ಸರ್ ಬಿಡೋಕ್ಕಾಗಲ್ಲ ಅಂತ ಹೇಳಿದ್ರು. ನೋಡೋಣ, ಆದಷ್ಟು ಟ್ರೈ ಮಾಡ್ತಿದ್ದೀನಿ ಗೈಸ್ ವಾಣಿ ವಿಲಾಸ ಹಾಸ್ಪಿಟ್ಲಲ್ಲಿ ನಾನು ವಿಡಿಯೋ ಕ್ಲಿಕ್ಕಿಂಗ್ ಮಾಡೋಕ್ಕೆ. ನೋಡೋಣ, ನಮ್ಮ ಅಕ್ಕನ ಒಂದು ಸ್ವಲ್ಪ ವಿಕ್ಟೋರಿಯಾ ಕರ್ಕೊಂಡು ಹೋಗಬೇಕು. ಅವ್ಳಿಗೊಂದು ಸ್ವಲ್ಪ ಹುಷಾರಿತ್ತಿಲ್ಲ. ಅಕ್ಕನ ಪಾಪನ ಕರ್ಕೊಂಡು ಹೋಗಿ ವಿಕ್ಟೋರಿಯಾ ಹಾಸ್ಪಿಟ್ಲ್ ನೋಡಿ ಗೈಸ್, ಅಲ್ಲಿದೆ. ಅದು ಬಂದು ವಿಕ್ಟೋರಿಯಾ ಹಾಸ್ಪಿಟಲ್. ಓಕೆ, ಅಲ್ಲಿಗೆ ಹೋಗಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಭೂಮಿನ ಹುಡ್ಕೊಂಡು ಹೋಗಿದ್ಲಂತೆ, ನೋಡೋಕ್ಕೆ ಅವಳು ಸಿಕ್ಕಿಲ್ಲ. ಅಲ್ಲಿ ಡಾಕ್ಟ್ರೇನೋ ಚೆಕಪ್ ಮಾಡ್ತಾಯಿದ್ರು. ಅದಕ್ಕಾಗಿ ಅದಕ್ಕಾಗಿ ಸೊ ಗೈಸ್, ಫಸ್ಟ್ ಅಕ್ಕನ ಚೆಕಪ್ ಮಾಡಿಸ್ಕೊಂಡು ಆಮೇಲೆ ಭೂಮಿ ಹತ್ರ ಹೋಗ್ತೀನಿ ಗೈಸ್. ಆಮೇಲೆ ಸಿಕ್ಕೋಣ. ಬೆಳಗಿಂದ ನಾಷ್ಟ ಏನು ಮಾಡಿರ್ತಾ ಇಲ್ಲ ಗೈಸ್, ಏನೋ ಪೌಡ್ರ್ ಕೊಟ್ಟಿರಲ್ಲ. ಅಂದರೆ ಅವರು ಬೆಳಗ್ಗೆನೇ ನಾಷ್ಟ ಮಾಡ್ಕೊಂಡು ಬರ್ಬೋದು ಅಂತಂದರೆ ನಾನು ನಮ್ಮ ಅತ್ತಿಗೆ ಮಾತು ಕೇಳ್ಕೊಂಡು ಹಂಗೆ ಬಂದಿದ್ದೀನಿ. ನಾಷ್ಟ ಮಾಡ್ಲಾರ ಈಗ ಬಂದು ನಾಷ್ಟ ಮಾಡಿ ನಾವೆಲ್ಲ ಬ್ಲಡ್ ಟೆಸ್ಟ್ಗೆ ಹೋಗುವಾಗ ಊಟ ಮಾಡದೆ ಬಂದಿತ್ತು. ನಮ್ಗೆ 2 ಸಲ ಕಳಿಸಿದ್ರು, ಅದಕ್ಕೋಸ್ಕರ ನಾನು ಹಂಗೆ ಹೇಳಿದೆ. ಇವಾಗೆಲ್ಲ ರೂಲ್ಸ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಗೈಸ್. ನೋಡ್ಬೇಕು ಇನ್ನು ಎಷ್ಟೊತ್ತಿಗೆ ಇವತ್ತು ಇಲ್ಲಿಂದ ಹೋಗ್ತೀವಿ ಅಂತ ಅಂದಾಜಿಗೆ ಹೇಳೋಕ್ಕಾಗಲ್ಲ. ಯಾಕಂದರೆ 3:15 ಬ್ಲಡ್ ಚೆಕಪ್ದು ರಿಪೋರ್ಟ್ ಸಿಕ್ಕೋದು ನಮಗೆ. 2:30 ಇವಾಗ 12:30 ಹೋಗಿ ಬ್ಲಡ್ ಕೊಟ್ಟು ಬರಬೇಕು. 2:30 ಹೋಗಿ ಹಂಗಮ್ಮ ಅಂದ್ರೆ ಒಂದು ಆಗುತ್ತೆ. ಇವತ್ತು ಒಂದು 5 ಗಂಟೆ ಆಗುತ್ತೆ ಇಲ್ಲಿಂದ ಹೋಗೋದು. ನನ್ನ ಮೊಬೈಲಲ್ಲೂ ಚಾರ್ಜ್ ಕಮ್ಮಿ ಇದೆ, 10% ಇದೆ. ನೋಡೋಣ, ಆದಷ್ಟು ವೀಡಿಯೋ ಹಿಡಿತೀನಿ. ಆಗಿಲ್ಲ ಅಂದರೆ ಭೂಮಿ ಮೊಬೈಲಲ್ಲಿ ಮಾಡ್ಕೋಬೇಕಾಗುತ್ತೆ ಗೈಸ್. ಓಕೆ, ಆಮೇಲೆ ಚಿಕನ್ವಾ ಇಲ್ಲಿ ಏನೇ ಆದ್ರೂ ಅಷ್ಟು ಸುಲಭವಾಗಿ ಏನು ಮಾಡ್ಸೋಕ್ಕಾಗಲ್ಲ. ರಿಸ್ಕ್ ತಗೊಂಡೆ ಮಾಡಿಸ್ಬೇಕಿಲ್ಲ. ಸರಿ ಆಯ್ತು, ಆಮೇಲೆ ಚಿಕನ್ ಏನಿಲ್ಲ, ಬ್ಲಡ್ ಚೆಕಪ್ ಕೊಡಬೇಕು. ನಾಷ್ಟ ಮಾಡಿದ್ದೀನಿ, ಗ್ಲುಕೋಸ್ ಪೌಡ್ರ್ ಕೊಟ್ಟಿದ್ರು, ಅದನ್ನ ಹಾಕ್ಕೊಂಡು ಕುಡಿದು ಕೂತಿದ್ದೀನಿ. ಯಾಕೆ ಹಂಗಳ್ತೀಯ? ಫುಲ್ಲು ನಿದ್ದೆ ಇದ್ದಾಳೆ ಗೈಸ್, ಅದಕ್ಕೆ ಅವಳು ಅಷ್ಟು ಅಳ್ತಿರೋದು. ನಮ್ಮ ಅಕ್ಕ ಅಂದ್ರೆ ಬಿಟ್ಟಿಲ್ಲ, ಕರ್ಕೊಂಡ್ಬಂದವ್ರದು ಗಾಯ್ಸ್. ಬ್ಲಡ್ ಕೊಟ್ಟಾದ್ಮೇಲೆ ಹೇಳಿದ್ದಾರೆ 3 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. 3 ಗಂಟೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ವಾಣಿ ವಿಲಾಸ ಹಾಸ್ಪಿಟ್ಲ್ ಎಂಟ್ರೆನ್ಸಲ್ಲಿ ಒಂದು ಕೋಟೆ ಇದೆ. ಆ ಕೋಟೆನ ಭೂಮಿನ ನಾನು ಸವಿ ಅಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ, ಎಂಟ್ರಿ ಇದೇನೋ ಏನೋ ಗೊತ್ತಿಲ್ಲ ನನಗೆ ಅನ್ಸೋ ಪ್ರಕಾರ. ಹೋಗಿ ಎಂಟ್ರಿ ಇದೆ, ಕೋಟೆ ವೀಡಿಯೋ ಮಾಡ್ಕೊಬರ್ತೀವಿ ಗಾಯ್ಸ್. ನಾನು ಹೇಳಿದ ಕೋಟೆ ಇದೆ ನೋಡಿ, ಇದು ವಾಣಿ ವಿಲಾಸ ಹಾಸ್ಪಿಟಲ್ ಎಂಟ್ರೆನ್ಸಿಂದ ಇಲ್ಲೇ ರೈಟ್ ಸೈಡಲ್ಲಿ ಬಂದಿದೆ. ಎಷ್ಟು ದೊಡ್ಡ ಬಾಗಿಲು ಅಂದರೆ ಇದು ನೋಡಿ, ಅಷ್ಟು ದೊಡ್ಡದಾಗಿದೆ. ಈ ಡೋರ್ ಕ್ಲೋಸ್ ಮಾಡೋಕ್ಕೆ 5 ಜನ ಬೇಕು ಅಂದ್ಕೊಳ್ತೀನಿ ನಾನು. ಇಲ್ಲಿ ಹೀಗಿದೆ. ಆ್ಯಂಡ್ ಇದರಲ್ಲಿ ಅಂತೂ ಅಪ್ಪೋ ದೇವ್ರೆ, ಎಷ್ಟು ದೊಡ್ಡದಾಗಿದೆ ನೋಡಿ ಗೈಸ್. ಭೂಮಿನವ್ರು ಬಂದೇ ಇಲ್ಲ. ಅಷ್ಟು ಬೇಗ ನಾನೇ ಬಂದು ಸೆಕ್ಯೂರಿಟಿ ಹತ್ರ ಪರ್ಮಿಷನ್ ಕೇಳಿದೆ, ಸರ್ ಒಳಗೆ ಹೋಗ್ಬಿಟ್ಟು ವೀಡಿಯೋಸ್ ಮಾಡ್ಬೋದು ಅಂತ. ಇಲ್ಲ ಅಂತ ಹೇಳಿದ್ರು. ಅಂದರೆ ನಾನು ಬಿಟ್ಟಿಲ್ಲ, ಹಂಗೆ ಬಂದು ವೀಡಿಯೋ. ಇದು ಮೋಸ್ಟ್ಲಿ ಜೈಲೇನೋ, ಒಳಗೆಲ್ಲ ಕೂಡ ಹಾಕ್ಕೊಳ್ತಾರೇನೋ ಗೊತ್ತಿಲ್ಲ. ಈ ಕಡೆನೂ ಒಂದಿದೆ, ಇಲ್ಲೇನೋ ಒಂದು ಒಳಗೆ ಹೋಗೋಕ್ಕೊಂದು ಜಾಗ ಇದೆ. ಅಲ್ಲಿಂದ ಈ ಕಡೆ ಬಂದೆ ಗಾಯ್ಸ್. ಲುಕ್ ಎಟ್ ದಟ್, ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟೊಂದು ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನೂ ಈ ಥರ ಜಾಗಗಳು ಸುತ್ತಾಡಬೇಕು ಅಂತ ನನಗೆ ಗಾಯ್ಸ್. ಭೂಮಿನ ಬಿಟ್ಟಿಲ್ಲ, ಅವಳು ಫೋನ್ ಮಾಡಿ ಹೇಳ್ದೆ ನನಗೆ, ಇಲ್ಲ ಬಿಡ್ತಾ ಇಲ್ಲ.
ಕಲ್ಲು ಇದಲ್ವ ಗಾಯ್ಸ್, ಅದರಿಂದಾಗಿ ನಮ್ಮ ಅಕ್ಕನೂ ಹೇಳಿದ್ರು ಸುಮ್ಮನೆ ಜಾರಿಗೆ ಇರುತ್ತೆ ಬೇಡ ಅಂತ ಹೇಳ್ತಾಳೆ. ನೋಡಿದ್ರಲ್ವ, ನಾವು ಈಗ ಹೋಯ್ತೀವಿ ಗಾಯ್ಸ್, ಸ್ವಲ್ಪ ಏನಾರು ಪರ್ಚೇಸ್ ಏನಾರು ಮಾಡಿಕೊಂಡು ಮನೆಗೆ ಐಟಮು. ಪಾಪು ಬೇರೆ ಕೊಯ ಅಂತ ಅಳ್ತಾಳೆ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ. ನೋಡೋಣ ನೆಕ್ಸ್ಟ್ ನಮ್ಮ ಪಾಪು ಡೆಲಿವರಿಗೆ ಬಂದಾಗ ಫುಲ್ ವೀಡಿಯೋಸ್ ಮಾಡ್ತೀನಿ. ಇಲ್ಲಿದ್ದು ಸ್ವಲ್ಪ ಶಾರ್ಟ್ ವೀಡಿಯೋಸ್ ಮಾಡ್ತೀವಿ. ಅಂಬಿಕಾವೇನವರು ಬಂದಾಗ ಇನ್ನೊಂದು ಸತಿ ಜೊತೆಗೆ. ಗಾಯ್ಸ್ ಜಸ್ಟ್ ಇವಾಗಷ್ಟೇ ಮನೆಗೆ ಬಂದ್ವಿ, ಮೊಬೈಲ್ ಸ್ವಿಚ್ ಆಫ್ ಆಗೋಗಿತ್ತು. ಅದರಿಂದಾಗಿ ನಮ್ಮ ಕೈಲಿ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ, ನನ್ನ ಕೈಲಿ ಆದಷ್ಟು ಪ್ರಯತ್ನ ಮೀರಿ ಮಾಡಿದ್ದೀನಿ ವೀಡಿಯೋಸು. ಅಂದರೂ ಅಷ್ಟೇ ಅಂದ್ಕೊಂಡಿರ್ತೀನಿ, ಯಾಕಂದರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ ವಾಣಿ ವಿಲಾಸ ಹಾಸ್ಪಿಟ್ಲಲ್ಲಿ. ಈಗ ನೋಡೋಣ, ನಾನು ನೆಕ್ಸ್ಟ್ ಇನ್ನು ಹೋಗ್ತಾ ಇರ್ತೀವಲ್ಲ ಹಾಸ್ಪಿಟ್ಲಿಗೆ, ಅವಾಗಾದರೂ ವೀಡಿಯೋಸ್ ಮಾಡೋಣ ಅಂತಿದ್ದೀನಿ. ಇನ್ನು ಭೂಮಿಗೆ ಡೇಟ್ ಕೂಡ ಫಿಕ್ಸ್ ಆಗಿದೆ, ಡೆಲಿವರಿ ಡೇಟ್ ಕೂಡ ಫಿಕ್ಸ್ ಆಗಿದೆ. ಅದು ಯಾವಾಗ ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲೇ ನಾನು ಹೇಳ್ಕೊಳ್ತೀನಿ ನಿಮ್ಮ ಹತ್ರ. ಅದಲ್ಲದೆ ಸ್ಕ್ಯಾನಿಂಗ್ ಕೂಡ ಇದೆ ಈ ಮಂತಲ್ಲಿ. ಅದೇ ಕರೆಕ್ಟಾಗಿ ಇವತ್ತಿಗೆ 18ನೇ ತಾರೀಕು ಇವತ್ತು 18ನೇ ತಾರೀಕಿಗೆ ಭೂಮಿಗೆ 8 ಮಂತ್ ಬಿದ್ದಿದೆ. ನೆಕ್ಸ್ಟ್ 1 ಮಂತ್ ಅಂದರೆ ಮುಂದಿನ ತಿಂಗಳು 18ನೇ ತಾರೀಕಿಗೆ 9 ತಿಂಗಳು ಕಂಪ್ಲೀಟ್ ಆಗುತ್ತೆ ಗೈಸ್. ಟೈಮ್ ಬಂದು ಇವಾಗ 5:45 ಆಗಿದೆ. ಬೆಳಗ್ಗೆ 7 ಗಂಟೆಗೆ ಹೋಗಿ ಸಾಯಂಕಾಲ 5:45 ಬಂದಿದ್ವಿ. ಯಾಕೆ ಇಷ್ಟೊಂದು ಲೇಟ್ ಆಯಿತು ಅಂತ ಹೇಳೋದಂದ್ರೆ, ನಾನು ಆದಷ್ಟೆಲ್ಲ ವೀಡಿಯೋದಲ್ಲಿ ತೋರಿಸ್ಕೊಂಡಿದ್ದೆ. ಬಾಕಿ ಮೊಬೈಲ್ ಸ್ವಿಚ್ ಆಫ್ ಆದಮೇಲಂತೂ 12 o'clock ಬ್ಲಡ್ ಕೊಟ್ಟಿದ್ವಿ ಅವ್ರಿಗೆ, ಟೆಸ್ಟಿಗೆ ಅಂತ ಬ್ಲಡ್ ಕೊಟ್ಟಿದ್ವಿ. ಬ್ಲಡ್ ಟೆಸ್ಟಿಗೆ ಹೋಗಿ ಬಂದಿತ್ತು 3:30 ಆಗಿತ್ತು ಗೈಸ್. 3:30-4 ಗಂಟೆ ಬ್ಲಡ್ ಟೆಸ್ಟಿಂಗಾಗಿ ರಿಪೋರ್ಟ್ ಬರೋತ್ತಿಗೆ. ಅದನ್ನ ತಗೊಂಡು ಪುನಃ ಡಾಕ್ಟ್ರ್ ಹತ್ರ ಹೋಗಿ ನೋಡೋತ್ತಿಗೆ ಬ್ಲಡ್ ಹೆವಿ ಕಮ್ಮಿ ಇತ್ತು. 9 ಪಾಯಿಂಟ್ ಏನೋ ಇತ್ತು. ಮ್ಯಾಕ್ಸಿಮಮ್ ಆಗಿ ಒಂದು 12 ಪಾಯಿಂಟ್ ಇರಬೇಕಂತೆ, 12-13 ಪಾಯಿಂಟ್ ಇರಬೇಕಂತೆ. ಭೂಮಿಗೆ 9 ಪಾಯಿಂಟ್ ಇರೋದ್ರಿಂದಾಗಿ ಸ್ವಲ್ಪ ಬೈದರು, ಕರೆಕ್ಟಾಗಿ ಊಟ ಮಾಡಲ್ಲ ಅದು ಇದು ಅಂತ. ನೋಡೋಣ, ಆದಷ್ಟು ಹಣ್ಣು ಗಿಣ್ಣು ಎಲ್ಲ ತರಿಸಿ ಕೊಟ್ಟು. ಇನ್ನೇನಿಲ್ಲ ಗೈಸ್, ನಾನು ಒಂದು ಸ್ವಲ್ಪ ಬೇಗ ಬಂದೆ. ಭೂಮಿ ಅವ್ರ ಅಮ್ಮನ ಮನೇಲಿದ್ದಾಳೆ, ಊಟ ಮಾಡ್ತಿದ್ದಾರೆ ಅವರು. ನಾನು ನಿದ್ದೆನ ಅಷ್ಟು ಎಳಿತಾ ಉಂಟು. ಹೋಗಿ ಮನ್ಕೊಳ್ತೀನಿ. ಇನ್ನು ಭೂಮಿ ಬಂದಮೇಲೆ ಅವಳ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಇವತ್ತಿನ ಫಸ್ಟ್ ಡೇ ನಮ್ಮ ವಾಣಿ ವಿಲಾಸದಲ್ಲಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಇಬ್ಬರು ಕೂಡ ಮಾತಾಡ್ತೀವಿ. ನನ್ನಂತ ಹೇಳೋದಂದರೆ ಗೈಸ್, ನಾನು ಇದಕ್ಕಿಂತ ಫಸ್ಟ್ ಹೋಗಿದ್ದಾನೆ ನಮ್ಮ ಅಕ್ಕನ ಡೆಲಿವರಿಗೆ ಅಂತ ಹೋಗಿದ್ದೆ. ಅದಾದಮೇಲೆ ಇವತ್ತೇ ಹೋಗ್ತಿರೋದು ನಾನು. ನಮ್ಮಮ್ಮ ಇದು ಸೆಕೆಂಡ್ ಟೈಮ್ ಹೋಗ್ತಿರೋದು ವಾಣಿ ವಿಲಾಸಕ್ಕೆ. ಇನ್ನೊಂದು ಮಂತ್ ಆದಮೇಲೆ ಇನ್ನೊಂದು 10-15 ದಿನ ಅಲ್ಲೇ ಇರ್ತೀನಿ ವಾಣಿ ವಿಲಾಸ ಹಾಸ್ಪಿಟ್ಲಲ್ಲಿ. ನೋಡೋಣ ಜರ್ನಿ ಹೆಂಗಿರುತ್ತೆ ಅಂತ. ಓಕೆ ಗೈಸ್, ಭೂಮಿ ಬಂದಮೇಲೆ ಸಿಗ್ತೀನಿ, ಅವಾಗನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಗೈಸ್, ಹೇಳಿದ್ದೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಅಂದರೆ ಈ ವ್ಲಾಗ್ನ ಈಗಲೇ ಮುಗಿಸ್ತಾ ಇದ್ದೀನಿ. ಕಾರಣ ಏನಂತಂದರೆ ಗೈಸ್, ಬೆಳಗ್ಗೆ 7 ಗಂಟೆಗೆ ಹೊರಟ ನಾವು ಬರೋದಕ್ಕೆ ಅಷ್ಟೊತ್ತಾಗಿತ್ತು. ನಿಮಗೆ ಯಾವಾಗಲೇ ಕೂಡ ಹೇಳಿದೆ. ಭೂಮಿ ನೋಡಿ ಫುಲ್ ಟಯರ್ಡ್ ಆಗಿದೆ, ಮನ್ಕೊಬಿಟ್ಟಿದ್ದಾಳೆ ಗೈಸ್. ಅದರಿಂದಾಗಿ ಈ ವ್ಲಾಗ್ನ ನಾನೇ ಕಂಟಿನ್ಯೂ ಮಾಡ್ತಾಯಿದ್ದೆ. ಭೂಮಿ ಮನಗಿದ್ಮೇಲಂತ ನಾರ್ಮಲಾಗಿ ಇವತ್ತು ಮಂಗಳವಾರ ಇರೋದ್ರಿಂದಾಗಿ ಪೂಜೆ ಮಾಡಲೇಬೇಕಿತ್ತು. ಭೂಮಿ ಇಲ್ಲಾಂದರೆ ನಾನು ಅಪರೂಪ ಪೂಜೆ ಮಾಡೋದು. ಅದು ತಕ್ಕ ಮಟ್ಟಿಗೆ ಪೂಜೆ ಮಾಡಿದ್ದೀನಿ ನೋಡಿ ಗೈಸ್. ಪೂಜೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಈ ವ್ಲಾಗ್ನ ಎಡಿಟ್ ಮಾಡ್ಕೊಂಡು ಕೂತ್ಕೊಳ್ತೀನಿ ಅಷ್ಟೆ. ನಾಳೆ ಡ್ಯೂಟಿ ಇದೆ. ಇನ್ನು ನೆಕ್ಸ್ಟ್ ಯಾವ ವ್ಲಾಗ್ ಅಂತಾನು ಈ ವ್ಲಾಗಲ್ಲಿ ಹೇಳೋಕ್ಕಾಗಲ್ಲ, ನೆಕ್ಸ್ಟ್ ಯಾವ ವ್ಲಾಗ್ ಬರುತ್ತೆ ಅಂತ ನೋಡೋಣ. ಇವತ್ತು ಪ್ಲ್ಯಾನಿಂಗ್ ಮಾಡಿ ನಾಳೆಗೆ ವ್ಲಾಗ್ನ ರೆಡಿ ಮಾಡಿಬಿಟ್ಟು ವ್ಲಾಗ್ ಬಿಡ್ತೀವಿ ಗೈಸ್. ಇನ್ನೂ ಯಾರ್ಯಾರು ಕೂಡ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ. ಇದೇ ಥರ ಡೈಲಿ ವ್ಲಾಗ್ಗಳು ಬರ್ತಾನೆ ಇರುತ್ತೆ. ಓಕೆ ಗೈಸ್, ಟಾಟಾ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಯಾಕೆಂದರೆ ಭೂಮಿ ಇಲ್ಲಾಂದರೆ ನನಗೂ ಜೋಶ್ ಇರಲ್ಲ ವ್ಲಾಗ್ ಮಾಡೋಕ್ಕೆ. ಭೂಮಿ ಇದ್ದರೆ ಮಾತ್ರ ನಾನು ವಾಟ ಏನೋ ಮಾತಾಡ್ಕೊಂಡಿರ್ತೀನಿ ನಿಮ್ಮೊಟ್ಟಿಗೆ ಖುಷಿಯಾಗಿ. ಭೂಮಿ ಇಲ್ಲ ನನಗೂ ಒಂಥರ ಫೀಲ್. ಅದಕ್ಕಾಗಿ ಈ ವ್ಲಾಗ್ ಜಾಸ್ತಿ ಲೆಂತ್ ಇಲ್ಲ ಅಂದ್ಕೊಳ್ತೀನಿ. ಸಾರಿ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಓಕೆ ಟಾಟಾ, ಬಾಯ್ ಬಾಯ್.